ಧನುರ್ರಾಶಿ ವ್ಯಾವಹಾರಿಕವಾಗಿ ವ್ಯವಹಾರದ ದೃಷ್ಟಿಯಿಂದ ವ್ಯಾಪಾರದ ದೃಷ್ಟಿಯಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡಬೇಕಾದ್ರೆ, ಬೇರೆ ಬೇರೆ ಯಾವುದಾದ್ರು ನಿರ್ಧಾರಗಳನ್ನು ಮಾಡಬೇಕಾದ್ರೆ ವ್ಯಾವಹಾರಿಕವಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡುವಂಥದ್ದು, ಮುಂದಿನ ದಿನಮಾನಕ್ಕೆ ಮುಂದೂಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಇರ್ತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ಬೇಸರವಾಗಲಿ ಅಸಮಾಧಾನವಾಗಲಿ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಆ ರೀತಿ ಆದಾಗ ಅದಕ್ಕೆ ಕಾರಣವನ್ನು ಹುಡುಕಿ ಅದನ್ನು ಪರಿಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಪ್ರಮುಖವಾದಂತಹ ಉಪಕರಣ ಆಗಬಹುದು ಅಥವಾ ವಾಹನ ಆಗಬಹುದು, ಇದಕ್ಕೆ ಹಾನಿಯಾಗಿ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ನಿಮಗೆ ಏನೋ ಒಂದು ರೀತಿಯ ಹಿಂಸೆ ನಷ್ಟ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ವಾಹನ ಚಾಲನೆ ಮಾಡದೇ ಇದ್ದರೆ ಬಹಳ ಒಳ್ಳೆಯದು. ನೀವೇ ವಾಹನವನ್ನು ಚಾಲನೆ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಅಂತಹ ಸಂದರ್ಭಗಳು ಬಂದಾಗ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಯೋಜಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ದುರಿತಗಳು ದೂರವಾಗಲಿ, ಶುಭವಾಗಲಿ. ಮಕರ ರಾಶಿ ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ದಿವಸ. ಮಕ್ಕಳ ಖುಷಿ ನಿಮಗೆ ಏನೋ ಒಂದು ರೀತಿಯ ತೃಪ್ತಿಯನ್ನು ತಂದುಕೊಡುತ್ತೆ. ಆದರೆ ಅಲ್ಲಿ ಯಾವುದೇ ರೀತಿಯ ಮಾನಸಿಕವಾದಂತಹ ಹಿಂಸೆಗಳು ಅಥವಾ ಮಾನಸಿಕವಾಗಿ ಕೆಟ್ಟ ಆಲೋಚನೆಗಳು ಬರಬಾರದು ಅನ್ನುವಂಥದ್ದು. ಮಾಡುವಂತಹ ಖರ್ಚು ಒಳ್ಳೆಯ ಕಾರ್ಯಕ್ಕೆ ಅಥವಾ ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗಲಿ ಅಂತಕ್ಕಂಥದ್ದು ಆಶಯ. ಕಾಲಿನ ಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಕೋಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಕೋಪದಿಂದ ಅನರ್ಥಗಳಾಗ್ಬೋದು. ಬೆಳಗ್ಗೆಯಿಂದ ತಾಳ್ಮೆಯಿಂದ ಎಲ್ಲ ಕೆಲಸಗಳನ್ನು ಎಲ್ಲ ಜವಾಬ್ದಾರಿಗಳನ್ನು ಪೂರೈಸ್ತಾ ಇರತಕ್ಕಂತಹ ನೀವು ಸಾಯಂಕಾಲದ ಹೊತ್ತಿಗೆ ಕೋಪಗೊಂಡ್ರೆ ಇಡೀ ದಿವಸ ಮಾಡಿದಂತಹ ಒಳ್ಳೆಯ ಕಾರ್ಯಗಳಿಗೂ ಕೂಡ ಅದು ಕೆಟ್ಟ ಹೆಸರನ್ನು ತರ್ತಕ್ಕಂಥದ್ದಾಗತ್ತೆ. ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಅತಿ ಮುಖ್ಯವಾಗತ್ತೆ. ನಿಮ್ಮ ಕೋಪವನ್ನು ಸ್ನೇಹಿತರ ಮೇಲಾಗಲಿ ಮನೆಯವರ ಮೇಲಾಗಲಿ ತೀರಿಸಿಬಿಟ್ರೆ ಅವರು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾರೆ. ಅದು ಆಗಬಾರದು. ಮತ್ತು ದ್ವೇಷಕ್ಕೂ ಕೂಡ ಏನಾದರೂ ಕಾರಣ ಆಗಿಬಿಟ್ರೆ ಅದನ್ನು ಆಲೋಚಿಸಬೇಕಾದಂಥದ್ದಾಗತ್ತೆ. ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂತಹ ನಡವಳಿಕೆಯನ್ನು ಇಟ್ಕೊಳ್ಳಿ ಅಂತಕ್ಕಂಥದ್ದು. ಏನೋ ಸುಳ್ಳು ಹೇಳುವಂಥದ್ದು ಅನಿವಾರ್ಯ ಅಂತ ಹೇಳಿ ಮತ್ತೆ ಅದನ್ನು ಸಾಬೀತುಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಆಗಬಾರದು. ಆದಷ್ಟು ವಿಚಾರಗಳು ಮುಕ್ತವಾಗಿದ್ದರೆ ನಿಮಗೆ ಕ್ಷೇಮ ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ಸರ್ಕಾರಿ ಕೆಲಸಗಳಲ್ಲಿ ಒಂದಷ್ಟು ಅಡಚಣೆಗಳಾಗ್ತಕ್ಕಂತಹ ದಿವಸ. ನೀವೇನೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಮುಂದಾಗ್ತೀರಿ, ಆದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು, ಸರ್ಕಾರದಿಂದ ಯಾವುದೋ ಆದೇಶವೋ ಅಥವಾ ಇನ್ನೇನೋ ಆಗಬೇಕಾದಂಥದ್ದಿದ್ದರೆ ಅದಕ್ಕೆ ಸ್ವಲ್ಪ ಅಡ್ಡಿಯಾಗ್ತಕ್ಕಂಥದ್ದು. ನೀವು ಅಂದುಕೊಂಡಷ್ಟು ಸುಲಭವಾಗಿ ಆ ಕೆಲಸ ಆಗುವಂಥದ್ದು ಕಷ್ಟವಾಗುತ್ತೆ. ಹವಾಮಾನ ಬದಲಾವಣೆಯಿಂದ ಶಾರೀರಿಕವಾಗಿ ಸ್ವಲ್ಪ ಹಿಂಸೆ, ತಲೆನೋವು, ಜ್ವರ ಇತ್ಯಾದಿಗಳು ನಿಮ್ಮನ್ನು ಕಾಡುವಂತಹ ಸೂಚನೆಗಳಿದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತಗೊಂಡ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತಕ್ಕಂಥದ್ದು. ಪ್ರೇಮಿಗಳು ತುಂಬ ಉತ್ಸುಕರಾಗಿರ್ತಕ್ಕಂತಹ ದಿವಸ. ಹಲವಾರು ರೀತಿಯಲ್ಲಿ ಮಾತುಕತೆಗಳು, ಯೋಜನೆಗಳು, ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಕೆಲವು ಚರ್ಚೆಗಳು ನಡೀಬಹುದು ಅಂತ ಹೇಳಬಹುದು. ಅಧ್ಯಯನ, ಧ್ಯಾನ ಇವೆಲ್ಲವೂ ಕೂಡ ನಿಮಗೆ ತುಂಬ ಅಗತ್ಯ ಅಂತ ಹೇಳಿ ಅನಿಸುತ್ತೆ. ಶಾರೀರಿಕವಾಗಿ ಅಷ್ಟೊಂದು ಸ್ವಾಸ್ಥ್ಯ ಇಲ್ಲದೇ ಇರುವಂತಹ ಕಾರಣ ಅಧ್ಯಯನ ಮಾಡೋದಕ್ಕಾಗಲಿ ಅಥವಾ ಬೇರೆ ಧ್ಯಾನದ ಒಂದು ಸ್ಥಿತಿಯಲ್ಲಿ ಕೂತು ನೀವು ನಿಮ್ಮ ಶರೀರವನ್ನು ಅಥವಾ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ದಿವಸ ಕಷ್ಟ ಸಾಧ್ಯ ಅಂತ ಹೇಳಬೇಕಾಗತ್ತೆ. ವಿದ್ಯಾರ್ಥಿಗಳು ಬಲವಂತವಾಗಿ ಆದರೂ ಕೂಡ ಅಭ್ಯಾಸವನ್ನು ಮಾಡಲೇಬೇಕು, ಅನಿವಾರ್ಯ ಇರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಿ ವಿದ್ಯೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇರೋ ಹಾಗೆ ಆ ಜಗನ್ಮಾತೆ ನಿಮಗೆ ರಕ್ಷಣೆಯನ್ನು ನೀಡಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕುಟುಂಬದವರಿಗೆ ನಿಮ್ಮ ಬಗ್ಗೆ ಋಣಾತ್ಮಕವಾದಂತಹ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಯಾರೂ ಕೂಡ ಧನಾತ್ಮಕವಾಗಿ ನಿಮ್ಮ ಬಗ್ಗೆ ಮಾತಾಡೋದಿಲ್ಲ. ನಿಮ್ಮ ಸ್ವಭಾವ, ನಿಮ್ಮ ಮಾತು ಇವೆಲ್ಲವನ್ನು ಅದೆಷ್ಟೋ ವರ್ಷಗಳಿಂದ ನೋಡ್ತಾ ಬಂದಿರ್ತಾರೆ. ಒಳ್ಳೆಯ ಅಭಿಪ್ರಾಯ ನಿಮ್ಮ ಬಗ್ಗೆ ಬರದೇ ಇರತಕ್ಕಂತಹ ಸಂದರ್ಭಗಳು ಏರ್ಪಾಟಾಗತ್ತೆ. ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು, ಸಿದ್ಧ ಆಹಾರಗಳನ್ನು ತ್ಯಜಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಏನೋ ನಾಲಿಗೆಗೆ ರುಚಿಯಾಗಿದೆ ಅಂತ ಹೇಳಿ ನೀವೇನಾದರೂ ಅದನ್ನು ಸ್ವೀಕಾರ ಮಾಡಿದರೆ ಆರೋಗ್ಯದಲ್ಲಿ
ದೊಡ್ಡ ಪ್ರಮಾಣದ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದಾಗತ್ತೆ. ಅವಕಾಶವನ್ನು ಮಾಡಿಕೊಂಡು ಸ್ವಲ್ಪ ಧ್ಯಾನ, ಯೋಗ ಇದರ ಮೊರೆಯನ್ನು ಹೋದರೆ ನಿಮಗೇ ಅದು ಒಳಿತಾಗಿ ಪರಿಣಮಿಸ್ತಕ್ಕಂಥದ್ದು. ನಿಮಗಿರ್ತಕ್ಕಂತಹ ಅನುಕೂಲವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ಭಗವಂತನ ಅನುಗ್ರಹದಿಂದ ಏನೋ ಒಂದಷ್ಟು ಸಿಕ್ಕಿದೆ, ಒಂದಷ್ಟು ಇದೆ, ಒಂದಷ್ಟು ವ್ಯವಸ್ಥೆ ಇರಬೇಕಾದ್ರೆ ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕೆಲಸದ ಒತ್ತಡದಿಂದ ನಿಮಗೆ ಒಂದಷ್ಟು ನಿರಾಸೆ ಆಗಬಹುದು, ಆದರೆ ಅದೂ ಕೂಡ ಕರ್ತವ್ಯ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿದ್ದುಬಿಟ್ರೆ ಎಲ್ಲವನ್ನೂ ಕೂಡ ಸರಿದೂಗಿಸಬಹುದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.